ಹೆಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನಿಮ್ಮ ಕೂದಲು ಇಷ್ಟು ಚಿಕ್ಕದಾಗಿದೆಯಾ? ನಿಮಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆಯಾ? ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ವಾ ವೀಕ್ಷಕರೇ? ಆದರೆ ಇವತ್ತಿನ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಇದು ಟ್ರೈ ಮಾಡಿಬಿಟ್ರೆ ಮತ್ತೆ ನೀವು ಯಾವತ್ತೂ ಕೂಡ ಹೇರ್ ಫಾಲ್ ಆಗ್ತಾ ಅಂತ ಹೇಳೋದೇ ಇಲ್ಲ. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆದಂಥ ರೆಮಿಡಿ ಇದೆ. ಖಂಡಿತ ಇದನ್ನು ಉಪಯೋಗಿಸಿದ ನಂತರ ನಿಮ್ಮ ಕೂದಲು ಉದುರೋ ಸಮಸ್ಯೆ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ವೀಕ್ಷಕರೇ. ಅದು ಯಾವ ರೀತಿ ಅಂತ ಬನ್ನಿ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ತೊಗೊಂಡಿರೋ ಅಂಥದ್ದು ಇಲ್ಲಿ ಏನಪ್ಪ ಅಂತ ನೀವು ಯೋಚಿಸ್ತಿರ್ಬೋದು. ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಈರುಳ್ಳಿ ಮತ್ತು ಟೀ ಪೌಡರ್, ಇವೆರಡೇ ಸಾಕು ವೀಕ್ಷಕರೇ ನಿಮ್ಮ ಕೂದಲ ಆರೈಕೆನ ಬೆಳವಣಿಗೆ ಮಾಡೋದಕ್ಕೆ. ಎಷ್ಟೇ ಹೇರ್ ಫಾಲ್ ಆಗಲಿ, ನಿಮಗೆ ಎಷ್ಟೇ ನಿಮ್ಮ ಹೇರ್ಲೈನ್ ದೊಡ್ಡದಾಗಿರಲಿ, ಈ ಒಂದು ರೆಮಿಡಿನ ಟ್ರೈ ಮಾಡಿಬಿಟ್ರೆ ಸಾಕು, ನಿಮ್ಮ ಕೂದಲು ಉದುರೋ ಸಮಸ್ಯೆ 100% ನಿಲ್ಲೇ ಬಿಡುತ್ತೆ. ಆದರೆ ನಾನು ಹೇಳೋ ರೀತಿಯಲ್ಲಿ ಇದನ್ನು ನೀವು ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು ಆವಾಗಲೇ. ಸೊ ನೋಡಿ, ಇಲ್ಲಿ ನಾನು ಒಂದಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ವೀಕ್ಷಕರೇ. ಈ ಥರ ಸೊಪ್ಪೆ ತಗೊಂಡು ನೆಕ್ಸ್ಟ್ ವೀಕ್ಷಕರೇ ಇಲ್ಲಿ ನಾನು ಟೀ ಪುಡಿನ ತೊಗೊಂಡಿದ್ದೀನಿ. ಇವಾಗ ಈ ಒಂದು ಈರುಳ್ಳಿನ ಈ ಥರ ಗ್ರೇಟ್ ಮಾಡ್ಕೊಳ್ಬೇಕು. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು. ಈ ಥರ ಗ್ರೇಟ್ ಮಾಡ್ಕೊಳ್ಳೋದ್ರಿಂದ ಇದು ಈಸಿಯಾಗಿ ಆಗಿಬಿಡುತ್ತೆ. ಹಾಗೂ ನೋಡಿ, ಈರುಳ್ಳಿನಲ್ಲಿ ಐರನ್, ಸಲ್ಫರ್, ವೈಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಇದು ನಮ್ಮ ಕೂದಲು ಬೆಳವಣಿಗೆಗಾಗಂತೂ ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಇದೆ ವೀಕ್ಷಕರೇ. ಇವತ್ತಿನ ಕಾಲದಲ್ಲಿ ಅಂತೂ ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ಆನಿಯನ್ ಶ್ಯಾಂಪು, ಆನಿಯನ್ ಹೇರ್ ಆಯಿಲ್ಸ್, ಪ್ರತಿಯೊಂದು ಆನಿಯನ್ ಸೀರಮ್ ಸಿಗ್ತಾಯಿದೆ. ಆದರೆ ಅವು ಎಷ್ಟು ಕೆಮಿಕಲ್ವಾದ ಇರ್ತವೆ ಅಂತ ನಿಮಗೆ ಗೊತ್ತಿರಲ್ಲ. ಮತ್ತು ಅದರ ಹಣ ಅಂತೂ ಜಾಸ್ತಿನೇ ಇರುತ್ತೆ. ಬೆಲೆ ಎಷ್ಟು ಜಾಸ್ತಿ ಇರುತ್ತೆ ಅಂತೆ ನಮ್ಮನ್ನು ಖರೀದಿ ಮಾಡೋಕ್ಕೆ ಆಗೋದಿಲ್ಲ ವೀಕ್ಷಕರೇ. ಹಾಗಾಗಿ ಈ ಥರ ನಾವು ಮನೆಯಲ್ಲೇ ನ್ಯಾಚುರಲ್ ಆದಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ರೆಡಿ ಮಾಡ್ಕೊಳ್ಬೇಕಾದ್ರೆ ಯಾಕೆ ನಾವು ಮಾರ್ಕೆಟ್ನಲ್ಲಿ ಹೋಗಿ ಅಂಥ ಕೆಮಿಕಲ್ನ ಹಚ್ಕೊಳ್ಬೇಕು ಹೇಳಿ ವೀಕ್ಷಕರೇ. ನೋಡಿ, ಈ ಥರ ಇವಾಗ ಇದು ಗ್ರೇಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮಾತ್ರ ಇವಾಗ ನಮಗೆ ಜ್ಯೂಸ್ ಬೇಕಾಗುತ್ತೆ ವೀಕ್ಷಕರೇ. ನೀವು ಬೇಕಾದರೆ ಬಟ್ಟೆಯಲ್ಲಿ ಕೂಡ ಸೋಸ್ಕೋಬೋದು, ಇಲ್ಲಾಂದರೆ ನೋಡಿ ಈ ಥರ ಕೈಯಿಂದ ಮಾಡಿದ್ರೂ ಕೂಡ ಈಸಿಯಾಗಿ. ಜಾಸ್ತಿ ಕೂಡ ಇಲ್ಲ ವೀಕ್ಷಕರೇ, 1-2-3 ಸ್ಪೂನಷ್ಟು ಜ್ಯೂಸ್ ನಮ್ಮನ್ನು ಬೇಕಾಗುತ್ತೆ. ನಿಮಗೆ ಕ್ವಾಂಟಿಟಿ ಕಡಿಮೆ ಜಾಸ್ತಿ ಬೇಕಾದರೆ ನೀವು ಮಾಡ್ಕೊಳ್ಬೋದು. ಇಲ್ಲಿ ಇವಾಗ ನೋಡಿ, ಈ ಒಂದು ಆನಿಯನ್ ಜ್ಯೂಸ್ ಎಷ್ಟು ಪವರ್ಫುಲ್ಲಾಗಿ ಇರುತ್ತೆ ಅಂದರೆ ಬರೀ ನೀವು ಇದನ್ನು ಕೂಡ ಕಂಟಿನ್ಯೂ ಅಪ್ಲೈ ಮಾಡ್ಕೊತಾ ಬಂದರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ. ಆದರೆ ಇದನ್ನು ಇನ್ನಷ್ಟು ಪವರ್ಫುಲ್ ಮಾಡಬೇಕಾದ್ರೆ ಬನ್ನಿ ನೆಕ್ಸ್ಟ್ ಪ್ರಾಸೆಸ್ ಏನಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ ವೀಕ್ಷಕರೇ, ನಾನೊಂದು ಬೋಲನ್ನು ತೊಗೊಂಡಿದ್ದೀನಿ ಗ್ಯಾಸ್ ಮೇಲೆ. ಗ್ಯಾಸಿನ ಫ್ಲೇಮ್ನ ಆನ್ ಮಾಡಿಕೊಂಡು ಇವಾಗ ಇದರಲ್ಲಿ ನಾನು 1 ಗ್ಲಾಸಷ್ಟು ಫಿಲ್ಟರ್ ವಾಟರ್ ಅಂದರೆ ಕುಡಿಯೋ ನೀರನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ, ನೀರನ್ನು 1-2 ನಿಮಿಷ ಬಿಸಿ ಆಗೋಕ್ಕೆ ಬಿಟ್ಟಿದ ನಂತರ ಇದರಲ್ಲಿ ಇವಾಗ ನಾನು ಹಾಕ್ತಾ ಇರುವಂಥದ್ದು ತೊಗೊಂಡಿರುವಂಥ ಟೀ ಪುಡಿ, 1-2 ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊಂಡು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಟೀ ಪುಡಿಯಲ್ಲಿ ಕ್ಯಾಫಿನ್ ಅಂತ ಒಂದು ಪದಾರ್ಥ ಇರುತ್ತೆ. ಇದು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು. ಕೂದಲನ್ನ ಬೆಳವಣಿಗೆ ಮಾಡೋದಕ್ಕೂ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಜೊತೆಗೆ ಇಲ್ಲಿ ನಾನು 1/4 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ತೊಗೊಂಡಿದ್ದೀನಿ. ಮೆಂತ್ಯ ಹಾಕೋದ್ರಿಂದ ಅದು ಕೂಡ ಏನು ಬೆನಿಫಿಟ್ ಇದೆ ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಏನು ಈರುಳ್ಳಿ ಸೊಪ್ಪೆ ತೆಗೆದಿದ್ದೀನಲ್ವ, ಅದನ್ನು ಕೂಡ ವೇಸ್ಟ್ ಮಾಡಬಾರ್ದು ವೀಕ್ಷಕರೇ. ಯಾಕಂದರೆ ಈರುಳ್ಳಿ ತನ್ನತ್ತಾನೇ ಒಂದು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಇದೆ. ಇವಾಗ 3 ಪದಾರ್ಥಗಳನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಹಾಕ್ಕೊಂಡು ಕುದಿಸ್ತಾ ಬರಬೇಕು. ನೋಡಿ, ಮೆಂತ್ಯ ಕಾಳದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ವೈಟಮಿನ್ ಸಿ ಇರುತ್ತೆ. ಹಾಗೂ ಜಾಸ್ತಿ ಪ್ರಮಾಣದಲ್ಲಿ ಇದರಲ್ಲಿ ಐರನ್ ಇರುತ್ತೆ ವೀಕ್ಷಕರೇ. ಹಾಗಾಗಿ ಇದನ್ನು ಹಾಕೋದ್ರಿಂದ ನಮ್ಮ ಈ ಒಂದು ಇಂಗ್ರೀಡಿಯೆಂಟ್ ಮತ್ತಷ್ಟು ಪವರ್ಫುಲ್ ಆಗಿ ಕಾರ್ಯವನ್ನು ಮಾಡುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಂಡು ನೋಡಿ, ಇವಾಗ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಬೇಕು. ನಾವೇನು 1 ಗ್ಲಾಸಷ್ಟು ನೀರನ್ನು ಹಾಕಿದ್ದೀವಲ್ಲ ವೀಕ್ಷಕರೇ, ಅದು ಕುದ್ದು ಒಂದು ಹಾಫ್ಗಿಂತಲೂ ಕಡಿಮೆ ಆಗಬೇಕು ವೀಕ್ಷಕರೇ. ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು. ನೀವು ಎಷ್ಟೇ ಹಣವನ್ನು ಕೊಟ್ಟರು, ಎಷ್ಟೇ ನೀವು ದುಬಾರಿ ಹಣ ಕೊಟ್ಟು ಸೀರಮ್ ತರಲಿ, ಶಾಂಪು ತರಲಿ ವೀಕ್ಷಕ, ಅದರಿಂದ ಏನೂ ಆಗೋದಿಲ್ಲ. ಯಾಕಂದರೆ ನಾವು ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕೂದಲು ಹಾಳಾಗುತ್ತೆ ಹೊರತು ಏನು ಇದರಿಂದ ನಮಗೆ ಬೆನಿಫಿಟ್ ಆಗೋದಿಲ್ಲ. ಸೊ ಮನೆಯಲ್ಲಿ ಈ ಥರ ಮಾಡಬೇಕಾದ್ರೆ ಎಷ್ಟು ಕೂಡ ನಿಮಗೆ ಹಣ ಖರ್ಚು ಮಾಡೋ ಅಗತ್ಯ ಇಲ್ಲ. ನೋಡಿ, ಇಲ್ಲಿ ನಾನು ಬಳಸಿರೋವಂಥ ಪ್ರತಿಯೊಂದಿಷ್ಟು ನಮ್ಮ ಅಡುಗೆ ಮನೆಯಲ್ಲೇ ಇದ್ದೇ ಇರುತ್ತೆ. ₹0 ಖರ್ಚಿನಲ್ಲಿ ನೀವು ಮನೆಯಲ್ಲೇ ಇಂಥ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿನ ಮಾಡಿಕೊಂಡು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ತಾ ಬನ್ನಿ ವೀಕ್ಷಕರೇ. ನೋಡಿ, ಇವಾಗ ಸ್ವಲ್ಪ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ. ಹಾಕಿರುವಂಥ ಇಂಗ್ರೀಡಿಯೆಂಟ್ ತಮ್ಮ ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡ್ತಾಯಿದೆ.
ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ಆಫ್ ಮಾಡ್ಕೊಂಡು ಇಲ್ಲಿ ನೋಡಿ ಇವಾಗ ಒಂದು ಬೌಲ್ ತೊಗೊಂಡು ನಾನು ಇದನ್ನು ಸೋರಿಸ್ಕೊತಾ ಇದ್ದೀನಿ ವೀಕ್ಷಕರೇ. ಇಲ್ಲಿ ನೀವು ನೋಡ್ಬೋದು 1 ಗ್ಲಾಸಷ್ಟು ನೀರನ್ನು ಹಾಕಿದ್ದೆ, ಕುದ್ದೋದು ಅರ್ಧಗಿಂತನೂ ಇಲ್ಲ, ಪೂರ್ತಿ 1/3 1/4 ಕಪ್ ಆಗೋಗಿದೆ ವೀಕ್ಷಕರೇ. ಸೊ ಈ ಒಂದು ಟಾನಿಕ್ನ ಇವಾಗ ರೆಡಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಇವಾಗ ಏನೇನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡಿ ಇವಾಗ ಈ ಒಂದು ಟಾನಿಕ್ ಅಂತೂ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ವೀಕ್ಷಕರೇ. ತಣ್ಣಗಾಗಿದ ನಂತರ ಇದರಲ್ಲಿ ನೋಡಿ ವೀಕ್ಷಕರೇ, ನಾವು ಪ್ರಿಪೇರ್ ಮಾಡಿಟ್ಕೊಂಡಿರೋಂಥ ಆನಿಯನ್ ಜ್ಯೂಸ್ ಅಂದರೆ ಈರುಳ್ಳಿ ರಸವನ್ನು ಇದರಲ್ಲಿ ಹಾಕ್ಕೋಬೇಕು. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನ ಮಾಡುವ ಅರ್ಧ ಗಂಟೆ ಕಾಲ ಮುಂಚೆ ಇದನ್ನು ಹಚ್ಕೊಳ್ಬೇಕು. ನಿಮ್ಮ ಪೂರ್ತಿ ಸ್ಕ್ಯಾಲ್ಪ್ ಮೇಲೆ ಒಂದು ಸ್ಪ್ರೇ ಬಾಟಲ್ನಲ್ಲಿ ಕೂಡ ಹಾಕ್ಕೊಂಡು ಹಚ್ಕೋಬೋದು. ಇಲ್ಲ ಅಂದರೆ ಕಾಟನ್ ತೊಗೊಂಡು ನೀವು ನಿಮ್ಮ ಸ್ಕ್ಯಾಲ್ಪ್ಗೆ ಬೇಕಾದ್ರ ಲೆಂತ್ಗೂ ಕೂಡ ಹಚ್ಕೊಳ್ಬೋದು. ಒಂದು ಅರ್ಧ ಗಂಟೆ ಕಾಲ ಇದನ್ನು ಇಟ್ಟು ಆಮೇಲೆ ಶ್ಯಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ನಿಮಗೆ ಆನಿಯನ್ ವಾಸನೆ ಬರುತ್ತೆ ಅಂದರೆ ಇದರಲ್ಲಿ ನೀವು ಕರ್ಪೂರ ಕೂಡ ಹಾಕ್ಕೋಬೋದು 1-2, ಇಲ್ಲ ಅಂದರೆ ಸ್ವಲ್ಪ ಲಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು. ಇದು ಒಂದು ಪವರ್ಫುಲ್ ಆದಂಥವ ರೆಮಿಡಿ. ವಾರದಲ್ಲಿ 3 ಸಲ ಟ್ರೈ ಮಾಡ್ತಾ ಬನ್ನಿ. 1 ತಿಂಗಳಲ್ಲಿ ನಿಮ್ಮ ಕೂದಲಾರೈಕೆ ಎಷ್ಟು ಚೆನ್ನಾಗಿ ಬೆಳುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯ ಪಡ್ತೀರ ವೀಕ್ಷಕರೇ. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇದೇ ಥರ ನ್ಯಾಚುರಲ್ ಆದಂಥ ವೀಡಿಯೋಸ್ ನೋಡೋಕ್ಕೆ ನಾನು ಈ ಒಂದು ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ರೆಮಿಡಿ ಜೊತೆ. ಥ್ಯಾಂಕ್ ಯು.